ಟೇಸ್ಟ್ ಮಾಡೋಕ್ಕೂ ಅಂತಿಲ್ಲ. ಬೇಗ ಬೇಗ ಬರಲಿ ಕಣಪ್ಪ ಮನೆಗೆ, ಆಗ ಒಂದು ಸಮಾಧಾನ. ನಮ್ಮ ಮಾವನಿಗೆ ಮಗ ಅಲ್ಲ ಕಣ್ ಮಗ, ಇನ್ನು ಬರ್ನೇ ಇಲ್ವಲ್ಲ? ಒಂದು ಫೋನ್ ಮಾಡಿ ಹೇಳೂ ಇಲ್ಲ, ಫೋನ್ ಮಾಡ್ರು ತೆಗಿನೂ ಇಲ್ಲ. ಏನು ಮಾಡೋದವ ಈಗ? ಏನು ಮಾಡೋದು? ಪಾರ್ವತಿ ಬವ್ವ, ಏನು ಜಾಸ್ತಿ ತಲೆಗಿಲೆ ಗಿಡ್ಸ್ಕೊಬೇಡ ಬಾ. ಅನ್ನೋದ್ರು ನಮ್ಮ ಮನೇಲಿದ್ರೆ ಆ ಮಾಲ ಎಲ್ಲಿದ್ರು ಬಂದೇ ಬರ್ತಾಳೆ, ಇಲ್ವಾ ಬರೋಕಿಲ್ಲ ಕಣವ. ನೋಡು, ಒಂದು ತಿಂಗಳು ಗಂಟ ನಮ್ಮ ಮನೇಲಿ ಅನ್ನೋದು ಋಣ ಐತಾ? ಅದಕ್ಕೆ ಬಂದ್ಲು, ಯಾವ್ಯಾವ ಕಡೆಯಿಂದನೇ ಬಂದ್ಲು ಆಯ್ತವ. ಒಂದು ತಿಂಗಳು ಇದ್ದಾಯ್ತು, ಈಗಲೂ ಅಷ್ಟೇ. ಹಣೆ ಬರದಲ್ಲಿ ನಮ್ಮ ಮನೆ ಹೆಸ್ರು ಬರ್ತಿದ್ರೆ ಬರ್ತಾಳೆ, ಇಲ್ಲಂದ್ರೆ ಇಲ್ಲ. ಅದನ್ನ ಯಾರಾದ್ರೂ ಬದಲಾಯಿಸೋಕ್ಕದ? ಏನು ದೇವ್ರ ನಾವು ಬದಲಾಯಿಸೋಕ್ಕೆ? ಬಾ ಮಗ ಬಾ ಬಾ, ಬೇರೆ ಗೀಜರ್ ಮಾಡ್ಕೋಬೇಡ. ಊಟ ಹಾಕ ಬರೋಣ ಮಗ. ಸೀತಾ ಹೋಗವ, ನಿಮ್ಮ ಅತ್ತೆಗೆ ಏನು ಬೇಕು ಕೇಳ್ಬಿಟ್ಟು ಉಣ್ಣು ಕಾಕೊಡು ಹೋಗು. ಅತ್ತೆ ಬೇಡ ಕಣತ್ತೆ, ಆಮೇಲೆ ಮಾಡ್ತೀನಿ. ಅದೇಯ ನಾಳೆಗೆಲ್ಲ ಬಂದಮೇಲೆ ಒಮ್ಮೆ ಕೂತ್ಕೊಂಡು ಉಣ್ತೀನಿ ಬಿಡತ್ತೆ. ನಿಮ್ಗೆ ಹಾಕಬತ್ತೀನಿ, ನೀವು ಉಣ್ಣಿ. ಏ ಬಾ ಒಂಚೂರು ಉಣ್ಕೊ ಬಾ. ಅತ್ತೆ ನಿಮ್ಗೆ ಹಾಕಬತ್ತೀನಿ, ನೀವು ಉಣ್ಕೊಳ್ಳಿ. ನೀವು ಉಣ್ಣಕ್ಕಿಲ್ಲ, ಇನ್ನು ನಾನು ಉಣ್ಕೊಳ್ಳೋಣ ಕೂತ್ಕೊಂಡು? ಬೇಡ ಕಣವ, ಬೇಡ ಬೇಡ. ನೀವು ಬನ್ನಿ, ಬಂದ್ಗಿಂದ್ರೆ ಏನೋ ಜೊತೆ ಕೂತ್ಕೊಂಡು ಉಣ್ಬೋದು. ನಾನು ಒಬ್ಳೆ ಹೋಗ್ಬಿಟ್ಟು ಉಣ್ಣಕ್ಕದ? ಬೇಡ ಕಣವ. ಮಗ ಸೀತಾ ಹೋಗವ, ನೀನು ಅತ್ತೆನೂ ಸೇರ್ಕೊಂಡು ಹೋಗಿ ಅನ್ನಗಿನ ಉಣ್ಕೊಂಡು ಏನೋ ಬೇರೆ ಗಿರೆ ಕೆಲಸ ಇದ್ರೆ ಮಾಡ್ಕೊಳ್ಳಿ ಹೋಗಿ. ಇದನ್ನೇ ತಲೆಗೆ ಕಂಡ್ರೆ ಇದೇ ಇವತ್ತನೇ, ಬೇರೆವು ಏನು ಬರೋಕ್ಕಿಲ್ಲ. ಹೇಳ್ತಾ ಇಲ್ವಾ ಆಗ್ಲಿಂದ ಬಂದರೆ ಬತ್ತಾಳೆ ಬುಡಿ ಅಂತ. ನನ್ನ ಕೈಲಿ ಇದನ್ನೇ 10 ಸಲ ಹೇಳಿಸ್ತಿದ್ದೀರಿ, ಒಂದ್ಸಲ ಹೇಳಿದ್ರೆ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಈ ಸೊಸೆನೂ ಈ ಅತ್ತೆನೂ. ಅಯ್ಯೋ ಅತ್ತೆ ಸುಮ್ಮನಿರಿ, ಯಾಕೋ ಕಣೆ ನನಗೆ ಹೊಸಿ ಬೇಜಾರೈತಿಲ್ಲ ಕತೆ, ಸುಮ್ಮನಿರಿ. ಸೀತಾ ಹೋಗವ, ನೀನು ಅನ್ನ ಉಣ್ಕೊಂಡು ಹಂಗೆ ಅಮ್ಮನಿಗೂ ಹಾಕೊಂಡು ಹೋಗು. ಏ ಬೇಡ ಬೇಡ ಕಣವ, ಬೇಡ. ನೀನು ಮಾತ್ರ ಬರೋಕ್ಕಿಲ್ಲ, ನಾನು ಹೋಗ್ಬಿಟ್ಟು ಕೂತ್ಕೊಂಡು ಅನ್ನ ಉಣ್ಣಕ್ಕದ? ಬೇಡ ಕಣವ, ಬೇಡ ಮಗ. ಸೀದಾ ಬೇಡ ಕಣ್ ಮಗ, ಬೇಡ. ಹೋಗು ನೀನು ಕೂತ್ಕೊಂಡು ಅನ್ನ ಉಣ್ಕೊ ಹೋಗು. ಇವಳು ಬೇಡದವರು ಸರಿಯೇ, ನನಗೂ ಬೇಡ. ಹೋಗು ನೀನೇ ಹೋಗ್ಬಿಟ್ಟು ಅನ್ನನ ತಟೆಗೆ ಹಾಕೊಂಡು ಉಣ್ಕೊ ಹೋಗವ ಮಗ. ನನಗೂ ಬೇಡ, ನೀವು ಬಂದರೆ ನಾನು ಊಟ ಮಾಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ಬೇಡ ನನಗೆ. ಸರಿ ಆಯಿತು ಬಿಡು, ನಾನು ಬರೋಕ್ಕಿಲ್ಲ ಅಂತ ಅವಳು ಬರೋಕ್ಕಿಲ್ಲ ಅಂತ ನೀನು. ಸರಿ ಆಯಿತು ಕತೆ ಬಿಡು. ಅವ್ವ ಅವ್ವ ಮಗ, ಮಾಲಿನ ವಯಸ್ಸು ಅಂತ ಕೇಳಿಸ್ನಿಲ್ಲ ನನಗೆ. ಮಾಲನ್ ಥರ ತಾನೇ ಅವಳು ಅಂದಿದ್ದು ಅವ್ವ ಅಂತ. ಉಂಕನತೆ ನನಗೂ ಕೇಳಿಸ್ತು ಮಾಲನೆಯ. ಯಾವ ಮಾಲ? ಬರೀ ನಿಮ್ಮ ಕಿವಿಗೆ ಬರೀ ಅದೇ ಕೇಳಿಸೋದು, ಬೇರೆ ಏನು ಕೇಳಿಸಕ್ಕಿಲ್ವಾ? ಇಲ್ಲ ಇಲ್ಲ, ನಾನು ಈ ಜನ ಹೇಳ್ತಿರೋದು ಮಾಲ ಬಂದಿರಬೇಕು. ತಡಿ ಹೋಗ್ಬಿಟ್ಟು ಬರ್ತೀನಿ. ಅವ್ವ ಅವ್ವ ಮಾಲಾಕ ಮಾಲಾಕ, ಅಮ್ಮ ಅಮ್ಮ. ಉಂಕನಮ್ಮೆ ನನಗೂ ಈಗ ಕೇಳಿಸ್ತದಲ್ಲ. ಹಂಗಾರೆ ನಿಜವಯ್ಯ ಬಂದವಳ? ಹಂಗಾರೆ ಉಂಕನಮ್ಮ ನಿಜವಾಗ್ಲೂ ಬಂದವಳೆ. ಹೆಂಗೋ ದೇವರು ಒಳ್ಳೇದು ಮಾಡ್ತು ಕಣಮ್ಮ, ಇನ್ಮೇಲಿಂದ ನಮ್ಮ ಮನೇಲಿ ಇರೋದೆಯ. ಅವ್ವ ಏನ್ ಮಾತಿದ್ದೀರಿ ಅವ್ವ ಇಲ್ಲಿ? ನಾನು ನೋಡಿದ್ರೆ ಅಲ್ಲಿ ಉದುಕ್ತಾವನಿ ತಿಕ್ತಾನೆ ಇಲ್ಲ, ನೀವು ಬಂದ್ಬಿಟ್ಟು ಇಲ್ಲಿ ಕೂತಿದ್ದೀದ. ಅಯ್ಯೋ ಮಗ ಮಾಲ, ಊಟ ಮಾಡ್ದವ? ಉಣ್ಕನ್ನವ, ಊಟ ಮಾಡಾಯ್ತು. ಅನ್ನ ಕೊದಿತು, ಹೋಟೆಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇಡ್ಲಿ ದೋಸೆ ತಿಂತೀಯೋ ಮೊಸಲ ದೋಸೆ ತಿಂತೀಯೋ ಅಂತ ಕೇಳ್ತು. ಅದಕ್ಕೆ ಮಸಾಲ ದೋಸೆ ಬೇಕು ಅಂದ್ಬಿಟ್ಟು ಮಸಾಲ ದೋಸೆ ತತ್ಕೊಂಡು ತಿಂದೆ. ಒತ್ತಿ ತುಪ್ಪದಾಗಿತ್ತಿಲ್ಲ ಕಣ್ಣಮ್ಮ, ಆ ಚಟ್ನಿ ಆಮೇಲೆ ಗೊದ್ದು ಎಲ್ಲ ತುಪ್ಪರಾಗಿತ್ತು. ಮತ್ತೆ ಹೊಟ್ಟೆ ತುಂಬ ತಿನ್ನುವೆ, ಇನ್ನೊಂದು ತಸ್ಕ ತಿನ್ಬೇಕಾಗಿತ್ತು. ಒಂದು ತಕೊಂಡೆ, ಆಮೇಲೆ ತಿನ್ನ ಆಗ ಇನ್ನೊಂದು ಬೇಕಂತ ಕೇಳ್ತಾ ಬೇತು ಅಂದೆ. ಅದಕ್ಕೆ ಅನ್ನ ತಕೊಬಂದ್ಬಿಟ್ಟು ಕೊಟ್ಟು ಏದು ತಿನ್ಬಿಟ್ಟೆ, ಹೊಟ್ಟೆ ಪಿತ್ತೆ ಕಾಯಾಗ್ಬಿಟ್ಟದೆ. ಅಯ್ಯೋ ಮಾಲ, ನಾವು ಆಗ್ಲಿಂದ ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಸಾಕಾಯ್ತು. ನೀ ನೋಡ್ರೆ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಬಂದಿದೀಯಲ್ಲ. ಹುಣ್ಕಂತಿದ್ದಾಗ ಆದಮಾಗಿ ಊಟ ಗೀಟ ಮಾಡ್ಕೊಂಡು ಬಂದು ಹೋಗು. ಮಾಲಂದು ಊಟ ಮಾಡಾಗದೆ, ನೀವೇ ಬಾಕಿ ಇರೋದು ನೀವೇ. ಹೋಗ್ಬಿಟ್ಟು ನೀವೇ ಜೊತೆ ಕೂತ್ಕೊಂಡು ಮಾತ್ಕೆ ತಡ್ಕೊಂಡು ಅನ್ನಗೆನ ಉಣ್ಕೊಳ್ಳಿ ಹೋಗಿ. ಉಣ್ಕನತೆ ಹೋಯ್ತೀವಿ. ಎಲ್ ಮಗ ಅಣ್ಣಂದಿರಲ್ಲಿ? ಆಮೇಲೆ ನಿಮ್ಮ ಅಪ್ಪ ಎಲ್ಲಿ? ಅಪ್ಪ ಅಲ್ಲೇ ಉಳ್ಕತು, ಅಂಗದಿತವು ಇಲ್ಲೇ ಎತ್ತೀನಿ. ನೀನು ಓದು ಕಾಕೊಂಡು ಮನೆಗೆ ಅಂದ್ಬಿಟ್ಟು ಕಲ್ತ್ಬಿಟ್ಟು ಅಲ್ಲೇ ಉಳ್ಕತು ಅಂಗದಿತವು. ಮನೆ ಹಾಳು ಅಲ್ಲೇ ಉಳ್ಕಂಡ ಬರೀ ಬೀದಿ ಸುತ್ತದೆಯ. ಇವತ್ತಾದ್ರೂ ಮನೆಗೆ ಬಂದಾರ ನೆಟ್ ಬಗ್ಗೆ ಅಂತ ಅನ್ಕೊಂಡಿವ್ನಿ, ಇವತ್ತು ಬಂದಿಲ್ವಾ? ಸರಿ ಬಿಡವ ಮಗ, ಹೋಗ್ಲಿ ರಾಮ ಇಲ್ಲವ? ಅಮ್ಮ ಅದು ತಪ್ಲಿನ ಬುತ್ತು ಹಿಂದಕ್ಕೆ ಬುಡಕ್ಕೆ ಹೋಯ್ತು, ಚಪ್ಲಿ ಬಿಡಕ್ಕೆ ಹೋಯ್ತಾ? ಸರಿ ಕಣ್ ಮಗ. ಮಗ ರಾಮ, ಇಲ್ಲಿವಿ ಕಣವ, ಇಲ್ಲಿವಿ, ಬಾ ಬಾ. ಎಲ್ಲಿದಿ? ಬಾಯಿ ಬಿಟ್ಟು ಹೇಳು, ಎಲ್ಲಿದಿ? ಇಲ್ಲಿ ಅಂದ್ರೆ ನಾನು ಎಲ್ಲ ಅನ್ಕೊಳ್ಳನೆ.
ಎಲ್ಲಿದ್ದೀರವ? ಕ್ವಾಣೆಲಿದ್ದೀರಾ? ಅಯ್ಯೋ ಮಗ ಕ್ವಾಣದಿಲ್ಲ ಕಣವ, ಇಲ್ಲಿ ಇಲ್ಲಿ ಬಾ, ಕೇಳಿಸ್ತಾ ಇಲ್ವಾ? ಅದೇನ್ ಮಾತಾಡಿ ಮಗ, ಇಲ್ಲಿ ಇಲ್ಲಿ ಅಂದ್ರೆ ಅವ್ನು ಏನ್ ತಿಳ್ಕೋಬೇಕು? ಹೇಳು ಬಾಯಿ ಬಿಟ್ಬಿಟ್ಟು. ಮಗ ಬಾಯಿಲಿ ಈ ಸೀತನ್ ರೂಮಲ್ಲಿ ಬಾ ಬಾ. ಬತ್ತೀನಿ ತಾಡು ಹಂಗಾರೆ, ಬತ್ತೀನಿ. ಒಳ್ಳೆ ಕೆಲಸನೇ ಮಾಡ್ಬಿಟ್ಟಿದ್ದೀರಿ ಬಿಡಿ. ಒಬ್ರು ಹುಡ್ಕಿದ್ರೆ ಇನ್ನೊಬ್ರು ಹುಡುಕ್ದಂಗೆ ಆಗ್ಬಾರ್ದು, ಒಂದೇ ಸಲ ಸಿಕ್ಕೊಡ್ಬೇಕು. ಚೆನ್ನಾಗಿರೋ ಜಾಗದಲ್ಲೇ ಮೀಟಿಂಗ್ ಸೇರ್ಕೊಬಿಟ್ಟಿದ್ದೀರಿ. ವ ಹೊಟ್ಟೆ ಸಿತೈತೆ ಕಣವ. ಬಂದ್ಬಿಟ್ಟು ಅನ್ನ ಕೊಟ್ಟಿಯಾ? ಏನಪ್ಪ ಕೊಟ್ಟನು, ಹೆಂಗಾಯ್ತು ಏನು ಅಂತ ಹೇಳ್ಬಿಟ್ಟಿಯಾ? ಆಯ್ತು ಏನಾಯ್ತು ಅಂತ ಏನು ಕೇಳಿಯವ? ನಮ್ಮದು ಎಲ್ಲ ಕೆಲಸಗಳು ಮುಗ್ದೋಗಿತ್ತು. ಇಲ್ಲೊಬ್ಳದು ಬಾಕಿ ಆಗಿತ್ತು. ಒಂದು 4 ಜನ ಗಂಡಸರು 4 ಜನ ಹೆಂಗಸರು ಸೇರ್ಕೊಂಡು ಕೇಳಬೇಕು ಮಾತಾಡಬೇಕು ಇವ್ರ ಜೊತೆ ಅಂತಂದ್ರೆ ನಮ್ಮನ್ನು ಈಚೆ ಕಳಿಸ್ಬಿಟ್ರು. ಅದು ಏನೇನು ಮಾತಾಡಿದ್ರು ಏನೋ ಗೊತ್ತಿಲ್ಲ ಕಣವ. ಕೇಳಿದ್ರೆ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಅಂದರು ಅಂತ ಅವ್ರು ಹೇಳಿದ್ರು. ಕೂತಿದ್ರಲ್ಲ, ಆಯಿತು ಕಣಪ್ಪ ಕಳಿಸ್ಕೊಡ್ತೀನಿ ನಿಮ್ಮ ಮನೆಗೆ, ಇವಳ್ದು ಒಪ್ಪಿಗೆ ಆಗದೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದ್ಲು ಅಂತ ಹೇಳಿದ್ರು. ಅಷ್ಟು ಮಾತ್ರ ಗೊತ್ತು. ಇನ್ನು ಮಾಲ್ಗಿಲೂ ಏನು ಕೇಳಕ್ಕೆ ಹೋಗಿಲ್ಲ ನಾನು. ಕೇಳಕ್ ಹೋಗಿಲ್ವಪ್ಪ? ಸರಿ ಬಿಡು, ಒಳ್ಳೆ ಕೆಲಸನೇ ಆಯ್ತು. ಹೆಂಗು ಮನೆಗೆ ಬಂದಲ್ಲ, ಇನ್ನು ಕಳ್ಸಿಲ್ಸಂಗಿಲ್ಲ ತಾನೆ. ಆಮೇಲೆ ಮಧ್ಯಂತರದಲ್ಲಿ ಬಂದ್ಬಿಟ್ಟು ನಮ್ಮ ಹಾಲನ್ನ ಕೊಡಿ ಅಂತ ಆಸನದವ್ರಿಗೆ ಬಂದ್ಬಿಟ್ರೆ ಆಮೇಲೆ ಏನು ಮಾಡೋದು? ಆಮೇಲೆ ಅವ್ರ ಅಪ್ಪ ಅಮ್ಮನೇ ಬಂದ್ಬಿಟ್ರೆ ಮಾಲ ಅವ್ರ ಅಪ್ಪ ಅಮ್ಮ ನಮ್ಮ ಮಗಳನ್ನ ಕೊಡಿ ಅಂದ್ರೆ ಏನು ಮಾಡೋದಲ್ಲ? ಅಲ್ಲ ಕಣವ, ಅಷ್ಟು ದೂರಕ್ಕೆ ಯಾಕೆ ಓದಿ? ಮಾಲ ಅವ್ರ ಅಪ್ಪ ಅಮ್ಮ ಇದ್ದೇ ಬಿಟ್ರು ಅನ್ಕೊ. ಇದ್ದಿದ್ರೆ ನಮ್ಮ ಮಾಲ ಯಾಕೆ ಆಶ್ರಮಕ್ಕೆ ಇರೋಡು? ಹೇಳು ನೀನೆ. ಸ್ವಲ್ಪ ಯೋಚನೆ ಮಾಡವ, ಆ ಕಡೆಗೆ ಈ ಕಡೆಗೆ ಯೋಚನೆ ಮಾಡ್ಬೇಕನವ. ಈಗ ಅವ್ರ ಅಪ್ಪ ಅಮ್ಮ ಬದುಕಿದ್ರು ಅವರೇ ಸಾಕೊಳ್ಳೋರು, ಸ್ವಂತ ಮಗಳನ್ನ ಆಶ್ರಮದಲ್ಲಿ ಬಿಟ್ಬಿಡವ್ರೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಹೋಗ್ಲಿ, ಅಕಸ್ಮಾತ್ ಬದುಕೇ ಇದ್ರು ಅನ್ಕೊ, ಹಾಗೆ ಇನ್ನೇನು ಮಾಡೋಕ್ಕಾಗೋದು? ಕೊಟ್ಬಿಡೋದು. ಈಗ ಬಂದಿಲ್ವಲ್ಲ, ಈಗ ಯಾಕೆ ಯೋಚನೆ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ. ಏನೋ ಒಂದು 10% ಬದುಕಿರೋ ಚಾನ್ಸೇ ಇರಕ್ಕಿಲ್ಲ. ಅದರಿಂದ ತಾನೇ ಆಶ್ರಮದಲ್ಲಿ ಇರೋದು. ನೀನು ಏನು ಯೋಚನೆ ಮಾಡಬೇಡ. ಸದ್ಯಕ್ಕೂ ಚೆನ್ನಾಗಿ ನೋಡ್ಕೊ ಅಷ್ಟೇ. ನಮ್ಮನ್ನೇ ಬೇಕು ಅಂದ್ಬಿಟ್ಟು ಆರಿಸ್ಕೊಂಡು ನಮ್ಮ ಮೇಲೆ ಇವ್ರ ಮನೆಗೆ ಹೋಯ್ತೀನಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಂದ್ರಂತೆ. ಅದ್ರ ಮೇಲೆ ನಂಬಿಕೆ ಮೇಲೆ ಕಳಿಸಿರೋದು. ಇಲ್ಲ ಇವಳು ಅಕಸ್ಮಾತು ನಾನು ಹೋಯ್ಕಿಲ್ಲ ಅಂದಿದ್ರೆ ಯಾವಳು ಕಳಿಸ್ತಿದ್ರು? ಯಾವನು ಕಳಿಸ್ತಿದ್ದಿಲ್ಲ. ಹೋಗಮ್ಮ ಬಾಯಿ ಮುಚ್ಕೊಂಡು, ಈ ಮಾಲನ್ನ ನಾವೇ ಸಾಕತ್ತೀವಿ ಆಶ್ರಮದಲ್ಲಿ ಅಂತ ಅನ್ನೋರು. ಆದರೆ ಇವಳು ಮಾತು ಮೇಲೆ ನಂಬಿಕೆ ಇಟ್ಬಿಟ್ಟು ಆಮೇಲೆ ಇವಳ್ದು ಬೇಕಲ್ಲ, ಏನಾದ್ರೂ ನಿನ್ನ ಆಯ್ಕೆ ಏನು ಅಂತ ಹೇಳಿದ್ರೆ ಹೇಳಲೇಬೇಕಲ್ಲ. ಇವಳು ನಮ್ಮನ್ನ ಆರಿಸಿರೋದಕ್ಕೆ ಬಚಾವಾಯ್ತು. ಇಲ್ಲಾಂದರೆ ಅವ್ರ ಮನೆಗೆ ಹೋಗೋದು. ಈಗ ಅದೆಲ್ಲ ಏನಿಗೂ ತಲೆಗೆಲ್ಲ ಕೆಡ್ಸ್ಕೊಬಿಡಿ ಕಣಮ್ಮ. ನೀನು ಅಷ್ಟೇ ನೀನು ತಲೆ ಕೆಡ್ಸ್ಕೊಬಿಡ. ಆಮೇಲೆ ಮಾಲ ಬೇಜಗಿದ್ರು ಮಾಡ್ಕೊಬಿಟ್ಟಳು. ಸುಮ್ಮನೆ ಈಗ ಮನೇಲಿ ಅವಳೆ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಷ್ಟೇ ಈಗ ಬೇಕಾಗಿರೋದು. ಸರಿ, ಈಚೆಲಿರ್ತೀನಿ, ಕೈಗೆ ಕಾಲು ತೊಳಿತಾ ಇರ್ತೀನಿ. ಬಂದ್ಬಿಟ್ಟು ಅನ್ನ ಕುಡಿ ಯಾರಾದ್ರೂ, ಆಯ್ತಾ? ಕಣ್ಮಗ ಸರಿ ಆಯ್ತು, ಬತ್ತೀನಿ ನಡಿ. ಕಣ್ಮಗ ಬತ್ತೀನಿ. ಅಚ್ಚುಕಟ್ಟಾಗಿ ಕಾಲು ಕೈನೆಲ್ಲ ತೊಳ್ಕವ. ಅದೇ ಕೊತ್ತಿ ಮೊಕ ಸೀಟ್ಕತ್ತದಲ್ಲ, ಹಂಗೆ ಸೀಟ್ಕೊ ಬರ್ಬೇಡ ಆಯ್ತಾ? ಇಂಬಡಿ ಮೇಲಿಂದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಕೈನೂ ಅಷ್ಟೇ ಮಲ್ಸಂದ ಮೇಲೆಲ್ಲ ತೊಳಿ. ಆಮೇಲೆ ಹೋಗ್ಬಿಟ್ಟು ಹಳೆ ಕೈಲೇ ಕೈ ಎಜ್ಬಿಟ್ಟು ಬಟ್ಟೆ ಸರಿನಲ್ಲಿ ಬಟ್ಟೆ ಇದೆ, ಬಟ್ಟೆ ಸರಿನಲ್ಲಿ ಇಟ್ಕೊಂಡು ತೊಳ್ಕೊಂಡು ಆಮೇಲೆ ತೊಳ್ಕೊ ಆಯ್ತವ? ಹೋಗು, ಕೂತಿರು, ಬತ್ತೀನಿ. ಜಾಸ್ತಿ ಒತ್ತು ಮಾಡೋಕ್ಕೆಲ್ಲ ಬತ್ತೀನಿ ನಡಿ. ಕಣವ ಆದಷ್ಟು ಬೇಗ ಬಾ. ಕಣ್ಮಗ ಬತ್ತೀನಿ ನಡಿ. ಅವ್ವ ನನಗತ್ತು ಒತ್ತಿ ಕೂತಿ ಆಯ್ತು ಎಲ್ಲ ಕಣ್ಣವ್ವ, ಒತ್ತಿ ಕೂತಿ ಆಯ್ತಿಲ್ಲ. ಇನ್ಮೇಲಿಂದ ನಾನು ಇಲ್ಲೇ ಇದ್ದದ ಹಂಗದೆ, ಆ ಮನೆಗೆ ಹೋಯ್ತಿಲ್ವಾ? ಇಲ್ಲ ಕಣ್ಮಗ, ನಮ್ಮ ಮನೇಲೇ ಇರೋದು. ಯಾಕವ ಇಷ್ಟ ಇಲ್ವಾ ನಮ್ಮನೆ? ಇಲ್ಲ ಹಂಗೆಲ್ಲ ತುಂಬ ಇತ್ತ. ನನ್ಗಂತೂ ಒತ್ತಿ ಇತ್ತ ಇಲ್ಲ ಕಣಪ್ಪ, ತುಂಬ ಇತ್ತ. ತೀತಕ್ಕ, ನೀನು, ಅಮ್ಮ, ತಾತ, ಅನ್ನುಂತಿದು, ಆಮೇಲೆ ಅಪ್ಪ ಎಲ್ಲರೂ ತುಂಬ ಇತ್ತ. ನಾನಂತೂ ಯಾವತ್ತು ಬೇರೆ ಮನೆಗೆ ಹೋಯ್ತಿಲ್ಲ. ಆಮೇಲೆ ನೀವು ಓದ್ತೆಯ ನನ್ನ ಕಲ್ತು ಬಿಡ್ಬೇಡಿ. ಓದ್ತಲ್ಲ ಹೋಗ್ಬಿಟ್ಟು ಅಲ್ಲಿ ಕಲ್ತ್ಬಿಟ್ಟಿದ್ರಲ್ಲ, ಹಂಗೆ ಕಲ್ತಕ್ಕೆ ಹೋಗ್ಬೇಡಿ. ನಾನು ಓದ್ತೀನಿ ಆಯ್ತಾ? ನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಆಯ್ತಾ? ಅದೇ ನೋಡಿ, ಒಂದು ದಿನಕ್ಕೆ ಎಷ್ಟು ದೊಡ್ಡ ಮಾತಾಡ್ತಾವಳೆ ನಮ್ಮ ಮಾಲ. ಕಣವ ಅದನ್ನೇ ಬಾಯಿನೇ ನೋಡ್ತಾಳೆ ನಿಂತೀವಿ. ಒಂದೇ ದಿನಕ್ಕೆ ಏನು ಪಟ 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 ಅಂತ ಮಾತಾಡ್ತಾವಳಲ್ಲ ಅಂತ. ಸರಿ ಕಣ್ಮಗ, ನೀನು ಹೇಳ್ದಂಗೆ ಆಗಲಿ. ಸರಿ, ಅಲ್ಲಿ ಏನಂತ ಪ್ರಶ್ನೆ ಕೇಳಿದ್ರು, ಆಮೇಲೆ ಏನೇನು ಕೇಳಿದ್ರು, ಏನೇನು ಮುಟ್ಟಿದ್ರು? ಅವ ಮೊದಲಿಂದ ಹೇಳೋಣ ಇಲ್ಲ ಹದ್ದುದಿಂದ ಹೇಳೋಣ ಇಲ್ಲ ಲಾಸ್ಟಲ್ಲಿ ಹೇಳೋಣ? ಮಗ ಮೊದಲಿಂದನೇ ಹೇಳು. ಅದೇನೇನಾಯಿತು, ಏನೇನು ಕತೆ ಅದೆಲ್ಲ ಹೇಳು. ತದಿ ಅದು ಅನ್ನ ನಾವು ಆಮೇಲೆ ಅಪ್ಪ ಎಲ್ಲ ಓದ್ವಾ. ಆಗ ಏನೇನೋ ಕಾಗದದಲ್ಲಿ ಬಲ್ತಿದ್ರು. ಆಮೇಲೆ ಸೈನೆಲ್ಲ ಹಾಕಿಟ್ಕೊಂಡ್ರೆ ಎಲ್ಲ ಆದ್ಮೇಲೆ ಆಗ ನಿಂಗೂ ಒಪ್ಕೇನಮ್ಮ ಅಂತ ಅಂದರು. ಅದನ್ನೂ ನೀವು ಯಾವುದೂ ಓದಬಾರ್ದು ಮಾತಾಡೋದನ್ನ ಅಂದ್ಬಿಟ್ಟು ಅಪ್ಪನೂ ಅನ್ನೂ ನೋವಿಂದ ಕಳಿಸ್ಬಿಟ್ರು ಕಣಮ್ಮ, ಕಲ್ತ್ಬಿಟ್ರು. ಆಮೇಲೆ ಏನಾಯ್ತು ಗೊತ್ತಾ? ಹಂಗೆ ಕಳಿಸ್ಬಿಟ್ರ ಆಮೇಲೆ ಏನಾಯ್ತವ? ಆಮೇಲೆ 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಳು ಎಲ್ಲ ತೇರ್ಕೊಂಡು ನಿಂಗೆ ಇಷ್ಟನಮ್ಮ ಓದಿಯಮ್ಮ ಪಾರ್ವತಮ್ಮನ ಮನೆಗೆ ಓದಿಯಾ? ಆಮೇಲೆ ತಿವಣ್ಣನ ಮನೆಗೆ ಓದಿಯಾ? ಇಲ್ಲ ಇಷ್ಟ ಇದ್ದರು ಇಲ್ವೋ? ಆಮೇಲೆ ಹೆಣ್ಣು ನೋಡ್ಕಂದ್ರು ಇಲ್ಲ ಆಶ್ರಮಕ್ಕೆ ಹೋಗ್ಬೋದು, ಅಲ್ಲಿ ಚೆನ್ನಾಗಿದ್ರೆ ಅಲ್ಲೇ ಹೋಗ್ಬೋದು. ಇಲ್ಲಾಂದ್ರೆ ಇವರು ನಿನ್ನ ಇಷ್ಟಪತ್ತವ್ರೆ, ಇಲ್ಲಾಂದ್ರೆ ಇವ್ರ ಮನೆಗೆ ಅದು ಹೋಗು ಅಂತ ಭಯ ಪುತ್ರು. ನನಗಂತೂ ಭಯ ಆಗೋತು ಕಣಮ್ಮ. ಆಗ ಏನಾಯ್ತು ಗೊತ್ತಾ?
ಇಷ್ಟೆಲ್ಲ ಆಯ್ತವ. ಆಮೇಲೆ ಏನಾಯ್ತವ? ಆಮೇಲೆ ನನಗೆ ಪಾದ್ವ ತಮ್ಮನ್ನೇ ಬೇಕು, ತೀತ ಅಕ್ಕನೇ ಬೇಕು, ಆಮೇಲೆ ಅಮ್ಮನೇ ಬೇಕು, ಅಪ್ಪನೇ ಬೇಕು, ಅನ್ನುಂತಿದೆ ಬೇಕು ಅಂದ್ಬಿಟ್ಟು ನಾನು ಈ ಮನೆಗೆ ಹೋಯ್ತೀನಿ. ಆ ತ್ರಮಕ್ಕೆ ಪುನಃ ಒಯ್ಕಿಲ್ಲ, ನಾನು ಬೇದವ್ರ ಜೊತೆ ಒಯ್ಕಿಲ್ಲ, ನಾನು ನಮ್ಮ ತೀತಕ್ಕನ ಜೊತೆಗೆ ಹೋಯ್ತೀನಿ ಅಂತ ಹತ್ಬಿಟ್ಟೆ ದೋದಾಗಿ, ಗೊತ್ತಮ್ಮ? ಓ ಹತ್ಬಿಟ ಮಾಲ, ಹತ್ಬಿಟ. ಆಮೇಲೆ ಕನಕ ನನಗೆ ತೀತಾಕನೇ ಬೇಕು, ಪಾದ್ವತ್ತಕ್ಕನೇ ಬೇಕು ಅಂದ್ಬಿಟ್ಟು ದೋದಾಗ ಹತ್ಬಿಟ್ಟೆ. ಆಗ ಆಯ್ತು, ತುಮ್ನಿದಮ್ಮ ಅಲ್ಬೇದ ಕಣಮ್ಮ, ನೀನು ತುಮ್ನಿದು ಅಲ್ಬೇದ ಕಣಮ್ಮ, ಬಾಯಿ ಮುತ್ತಮ್ಮ ಅಂತ ಬೋದ್ಬಿಟ್ರು. ಆಗ ಬಾಯಿ ಮುತ್ಕೊಂಡಲ್ಲ ಆದ್ಮೇಲೆ ಆಯ್ತು ಸಾತು, ನೀನು ಮಾತಾಡಿರೋದು ಇನ್ನೂ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಅಂದ್ಬಿಟ್ಟು ಅನ್ನನ್ನು ಕರೆದು ಅಪ್ಪನ್ನು ಕದ್ಬಿಟ್ಟು ಅದೇನು ಮಾತಾಡಿರೋ ಗೊತ್ತಿಲ್ಲ ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಮನೆ ಕಂಡು ಇತ್ತಪ್ಪತ್ತಲೆ ಅಂದ್ಬಿಟ್ಟು ಕಲ್ತುದು ಕಣಮ್ಮ. ಆಗ ಎಲ್ಲ ಆದ್ಮೇಲೆ ಬತ್ತಿದ್ವಾ, ಆಗ ಅಣ್ಣನೇ ಹೊಟ್ಟೆ ಹತ್ತಿತ್ತದ ಅಂತಂತ ಆಗ ಹೂವನ್ನ ದೋತೆ ತಗೋತು, ದೋತೆ ತಿಂದೆ. ಆಮೇಲೆ ಮನೆಗೆ ಬಂದೆ. ಈಗ ನಿಮ್ ಕತೆ ಮಾತಾಡ್ತಾವನಿ. ಒಂದು ಮಾತು ಕೇಳಿದ್ರೆ ಈರ ಪೂರನೆಲ್ಲ ಓದ್ರು ಬಿಟ್ಲು, ಒಳ್ಳೇದಾಯ್ತು ಬಿಡವ, ಹೆಂಗೋ ಮನೆಗೆ ಬಂದಲ್ಲ. ಮಗ ಪಾರ್ವತಿ, ಇವು ಎಣ್ಣೆಗೆ ನೀರಿಗೀರು ಉಯ್ದ್ಬಿಟ್ಟು ದೇವರಲ್ಲಿ ದೀಪದಲ್ಲವ ಹಚ್ಚ ಕೇಳವ, ದೀಪ ಕಸ ಕೇಳು, ಒಳ್ಳೇದು ಮಾಡಲಿ ದೇವರು ಕನತೆ. ಹೋಗ್ಬಿಟ್ಟು ಅಂತಾನೆ ಒಳ್ಳೆಯವರ ಆಗದೆ ನೀರ್ಗಿರು ಉಯಿಸ್ಬಿಟ್ಟು ನೀವು ಹೇಳಂಗೆ ದೀಪ ಕಸಿಸ್ತೀನಿ ಬಿಡಿ ಗನ್ಮಗ. ಹೋಗಿ ಮಾಡಿಸು ಮದ್ದು, ಈ ಎಲ್ಲಕ್ಕಿಂತ ಮುದ್ದು ಹೋಗು ಪಾಪ. ರಾಮ ಈಚೆಲ್ಲ ನಿಂತಿದ್ದಾನೇನೋ, ಹೋಗು ಉಣ್ಣಕ್ಕೆ ಕೊಡು ಹೋಗು. ಮತ್ತೆ ಏನೋ ಮಾತಾಡ್ತಿದ್ದೀರಿ, ಮಾತಾಡಿ, ನಾನು ಹೋಗ್ಬಿಟ್ಟು ಊಟ ಹಾಕೊಂಡ್ಬಿಟ್ಟು ಬರ್ತೀನಿ. ನಾನೇ ಹಾಕೊಂಡ್ಬಿಟ್ಟು ಬರ್ತೀನಿ, ನೀವೇ ಮಾತಾಡ್ತೀರಿ. ಇಲ್ಲ ಇರಿ, ನಾನೇ ಹೋಗ್ಬಿಟ್ಟು ಹಾಕೊಂಡ್ಬಿಟ್ಟು ಬರ್ತೀನಿ, ನೀವೇನು ಮಾತಾಡ್ತೀರಿ ನನ್ನ ಮಗ. ಹಂಗಾರೆ ಒಮ್ಮೆಗೆ ಅಮ್ಮಂಗೂ ಒಂದು ತಟ್ಟೆಗೆ ಅನ್ನ ಹಾಕ ಬಂದ್ಬಿಡು ಮಗ. ಮಾಲ ಅನ್ನ ಉಂಡಿಯಾ? ಐದೈದೋ ಬ್ಯಾದ ಕಣ್ಣಪ್ಪ ಬ್ಯಾದ, ಈಗಲೇ ಹೊಟ್ಟೆ ಪಿತ್ತೆ ಕಾಯಾಗದೆ. ಆಮೇಲೆ ದಮ ಬ್ಲಾತ್ ಆಗ್ಬಿಟ್ರೆ ದೋರಾಗಿ ಅಯ್ಯೋ ದಾಗನೇ ಇಲ್ಲ ಹೊಟ್ಟೆ ಒಳಗದೆ, ಅಷ್ಟು ತುಂಬಿವ್ನಿ, ಗಂಟ್ಲು ಬದ ತನಕ ತುಂಬಿವ್ನಿ. ತಾಕು ಕಣಪ್ಪ ತಾಕು, ಇನ್ನೊಂದು ಆದ ತನಕ ನಂಗೆ ಊಟನೇ ಬೇಡ. ವಾರು ಗಂಟೆ ಊಟನೇ ಬೇಡವಾ? ಅಯ್ಯೋ ಕತೆ. ಸರಿ ಇರು ಅತ್ತೆ, ಹೋಗ್ಬಿಟ್ಟು ಬರ್ತೀನಿ, ನೀವು ಮಾತಾಡ್ತೀರಿ. ಆಮೇಲೆ ಏನೇನೋ ಆಯ್ತು ಕಣಮ್ಮ, ಏನೇನೋ ಏನು ಗೊತ್ತಾ, ಅಲ್ಲಿ ಬತ್ತು ಬತ್ತಿತ್ತು, ಅಲ್ಲಿ ಕಾದು ಬತ್ತಿತ್ತು, ಆಮೇಲೆ ಲಾದಿ ಬತ್ತಿತ್ತು, ಬೈಕು ಬತ್ತಿತ್ತು, ಏನೇನೋ ಬತ್ತಿತ್ತು ಕಣಮ್ಮ. ಆಮೇಲೆ ದೋರಾಗಿ ಹಾದ್ನೆಲ್ಲ ಹಾಕ್ಬಿಟ್ಟು ಕುಣಿಯೋದು ಮತ್ತದು ಏನೇನೋ ಮಾಡ್ತಿದ್ರು ಕಣಮ್ಮ, ಏನೇನೋ ಮಾಡ್ತಿದ್ರು. ಇಲ್ಲವ ಎಲ್ಲಿ ಮಾಡ್ತಿದ್ರು? ಅದೇ ರೋದಲ್ಲಿ ಮಾಡ್ತಿದ್ರು. ಮತ್ತೆ ಎಲ್ಲೋ ಫಂಕ್ಷನ್ ಮಾಡ್ತಿದ್ರೇನೋ, 15 ಗಂಟೆ ಅವಳೆ ಬುಡಿ. ಆಯಿತು ಸರಿ ಇರಿ, ನಾನೇ ಹೋಗ್ಬಿಟ್ಟು ನಿಮಗೂ ನನಗೂ ಆಮೇಲೆ ಸೀತನಿಗೂ ಅನ್ನ ಹಾಕೊಂಡು ತಗೊಬಂದ್ಬಿಡ್ತೀನಿ. ಸರಿ ಹೋಗವ. ಏನ್ರಪ್ಪ ನೋಡಿ, ದೇವರು ಕೊನೆಗೂ ನಮ್ಮ ಕೈ ಬಿಡ್ನಿಲ್ಲ, ನಮ್ಮ ಮಾಲನ ಕೈನೂ ಬಿಡ್ನಿಲ್ಲ. ನಮ್ಮ ಮನೆಗೆ ತಂದ್ಬಿಟ್ಟು ಸೇರಿಸ್ಬಿಟ್ರು. ಇನ್ನು ಮುಂದೆ ನಮ್ಮ ಮನೇಲೇ ಇರೋದು. ಇನ್ನು ಯಾವ ಆಶ್ರಮಕ್ಕೂ ಹೋಯ್ಕಿಲ್ಲ, ಯಾವ ಅಪ್ಪ ಅಮ್ಮ ಅಂತಕ್ಕೂ ಹೋಯ್ಕಿಲ್ಲ. ನಾವೇ ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ತಂಗಿ ಎಲ್ಲ ನಾವೇ ಕಣ್ರಪ್ಪ. ನೋಡಿ ನಮ್ಮ ಹಾಲನ್ನ ಮುದ್ದು ಮಾತುಗಳ ನೀವೇ ಕೇಳಿದ್ರಲ್ಲ, ಹೆಂಗೆ ಹೇಳ್ತಿದ್ಲು, ಕತೆ ಹೇಳು ಅಂದ್ರೇನು ಓಸಿ ಚೆನ್ನಾಗಿ ಹೇಳ್ತಿದ್ದಿಲ್ಲ. ಒಂದು ಮಾತು ಕೇಳ್ಬಿಟ್ರೆ ಇನ್ನೂ ಕೇಳಬೇಕಲ್ಲ ಅನಿಸ್ತದೆ ಕಣ್ರಪ್ಪ. ನನಗೂ ಅಷ್ಟೇ, ಅದಕ್ಕೆ ನಮ್ಮ ಹಾಲನ್ನ ಕಂಡ್ರೆ ಓಸಿ ಇಷ್ಟ ಇಲ್ಲ. ನೋಡಿ ಇನ್ನೇನು ವಿಡಿಯೋ ಮುಗಿಯಕ್ಕೆ ಬತ್ತು, ನಾವು ಹೋಯ್ತೀವಿ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಹಂಗೆ ಅಪ್ಪ, ನಾವು ಮೆಹಂದಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿವಲ್ಲಪ್ಪ. ಯಾರಿಗಾದ್ರೂ ಆರ್ಡರ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಾದರೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ಸ್ ಮಾಡ್ರಪ್ಪ. ನಾವು ಏನಾದರೂ ಇನ್ಫಾರ್ಮೇಷನ್ ಬೇಕು ನಿಮಗೆ, ಕನ್ಫ್ಯೂಷನ್ ಏನಾದರೂ ಆಯಿತು ಅಂದರೆ ಏನೇ ಇರಲಿ ನಮಗೆ ಮೆಸೇಜ್ ಮಾಡಿ ಕೇಳಿ. 1700 ರೂಪಾಯಿ ಬ್ರೈಡಲ್ ಪ್ಯಾಕೇಜು ಮೆಹಂದಿ ಕಣ್ರಪ್ಪ. ಫುಲ್ಲು ಕಾಲಿಗೆ ಕೈಗೂ ಅಷ್ಟೇ, ಹಿಂದೆ ಮುಂದೆ ಸೈಡು ಕಾಲಿಗೂ ಅಷ್ಟೇ, 2 ಕಾಲಿಗೂ ಅಷ್ಟೇ ಕಣ್ರಪ್ಪ. ಅದು ಬ್ರೈಡಲ್ ಮೆಹಂದಿ ನಿಮಗೆ ಹೆಂಗಿರ್ತದೆ ಅಂತ ಗೊತ್ತು. ಅದರಲ್ಲಿ ಒಂದು 2-3 ವೀಡಿಯೋಸ್ ಹಾಕಿವಿ ಇನ್ಸ್ಟಾಗ್ರಾಮಲ್ಲಿ, ಹೋಗ್ಬಿಟ್ಟು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಇಷ್ಟ ಅಂದರೆ ಆರ್ಡ್ರ್ ಮಾಡ್ಕೊಳ್ರಪ್ಪ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾರು ಗೊತ್ತಿದ್ರೆ, ಇಲ್ಲೇ ನಿಮಗೆ ಗೊತ್ತಲ್ಲ ಹಬ್ಬ ಹರಿದಿನಗಳಿದ್ರೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಯ್ತದೆ, ಹಂಗೆ ನಮಗೂ ಹೆಲ್ಪ್ ಆಯ್ತದೆ ಕಣ್ರಪ್ಪ. ಈಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀವಿ ಹಂಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.